ಸಾಧನವಿಲ್ಲದೆ ಸಾಧನೆ ಇಲ್ಲ, ಪ್ರಯತ್ನವಿಲ್ಲದೆ ಗೆಲುವಿಲ್ಲ. ಸ್ವಾರ್ಥವೇ ತುಂಬಿರುವ ಈ ಜಗದಲ್ಲಿ ನಿಸ್ವಾರ್ಥ ಶಕ್ತಿಯ ಪಡೆ ನೀನು ಯೋಗದಲ್ಲಿ. ಯೋಗ ಎಂದರೇನು ಎಂಬ ಪ್ರಶ್ನೆಗೆ ಹಲವಾರು ಉತ್ತರಗಳು. ಬನ್ನಿ, ಇದರ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಯೋಗಯಾತ್ರೆ ಯೂಟ್ಯೂಬ್ ಚಾನಲ್ನಲ್ಲಿ. ಜೈ ಶ್ರೀ ಗುರುದೇವ್. ಯೋಗಯಾತ್ರೆ ಯೂಟ್ಯೂಬ್ ಚಾನಲ್ಲಿಗೆ ಎಲ್ಲ ಯೋಗ ಸಾಧಕರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ಯೋಗ ಎಂದರೆ ಏನು, ಇದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಚೆನ್ನಾಗಿ ಕಡದಂಥ ವಜ್ರವು ಹೇಗೆ ಹಲವಾರು ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆಯೋ ಹಾಗೆ ಯೋಗ ಅನ್ನುವಂಥ ಶಬ್ದವು ಹಲವಾರು ಅರ್ಥವನ್ನು ಕೊಡುತ್ತದೆ. ಇಲ್ಲಿ ಯೋಗ ಬೇರೆ, ಯೋಗಾಸನಗಳು ಬೇರೆ. ಈ ಯೋಗ ಅನ್ನುವಂಥ ಶಬ್ದ ಹೇಗೆ ಉತ್ಪನ್ನ ಆಯಿತು? ಸಂಸ್ಕೃತ ಭಾಷೆಯಲ್ಲಿ ಇಜ್ ಎನ್ನುವಂಥ ಧಾತುವಿನಿಂದ ಯೋಗ ಎನ್ನುವ ಶಬ್ದವು ಉತ್ಪನ್ನವಾಯಿತು. ಈ ಯೋಗ ಅನ್ನುವಂಥ ಶಬ್ದದ ಅರ್ಥ ಕೂಡಿಸು, ಬಂಧಿಸು, ಜೀವ ಪರಮಾತ್ಮರ ಮಿಲನಕ್ಕೂ ಯೋಗ ಅಂತಾರೆ. ಹೀಗೆ ಹಲವಾರು ಅರ್ಥವನ್ನು ಕೊಡುವಂಥ ಯೋಗ. ಈ ಉಪನಿಷತ್ತುಗಳಲ್ಲಿ ಒಂದು ವಿಶೇಷವಾದಂಥ ಕಠೋಪನಿಷತ್ತದಲ್ಲಿ ಯೋಗ ಎಂದರೆ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಆ ಉಪನಿಷತ್ತಿನಲ್ಲಿ ನಚಿಕೇತ ಮತ್ತು ಯಮನ ಒಂದು ಸಂವಾದ ಇದೆ. ನಚಿಕೇತ ಈ ಯೋಗವ ಹೇಗೆ ಮಾಡಬೇಕು, ಈ ಇಂದ್ರಿಯಗಳನ್ನು ಹೇಗೆ ಕಳಿಸ್ಬೇಕು ಅಂಥೇಳಿ ಅಲ್ಲಿ ನಚಿಕೇತ ಯಮನನ್ನ ಕುರಿತು ಕೇಳ್ತಾನೆ. ಅವಾಗ ಯಮ ಹೇಳ್ತಾನೆ, ಇವೆಲ್ಲ ಏನು ಮಾಡ್ತೀಯ ನೀನು, ಇವತ್ತನ್ನೆಲ್ಲ ಬಿಟ್ಟು ಬಿಡು. ನಿನಗೆ ಹಲವಾರು ಸಾವಿರ ವರ್ಷವನ್ನು ಆಯುಷ್ಯವನ್ನು ನಿನಗೆ ಕೊಡ್ತೀನಿ. ಆಮೇಲೆ ನಿನಗೆ ಭೋಗಿಸ್ಲಿಕ್ಕೆ ಹಲವಾರು ಅಪ್ಸರೆಗಳನ್ನು, ಕುದುರೆ ರಥಗಳನ್ನು, ಆಣಿಗಳನ್ನು, ಸಂಪತ್ತನ್ನು ನಿನಗೆ ಯಥೇಷ್ಟವಾಗಿ ನಾನು ಕೊಡ್ತೀನಿ. ಇವತ್ತನ್ನೆಲ್ಲ ಬಿಟ್ಟು ನೀನು ಇವತ್ತನ್ನ ಉಪಯೋಗ ಮಾಡ್ಕೊ ಅಂದಾಗ ಅವಾಗ ನಚಿಕೇತ ಹೇಳ್ತಾನೆ, ಇವೆಲ್ಲ ನಶ್ವರವಾಗುವಂಥ ವಸ್ತುಗಳು. ಶಾಶ್ವತವಾಗುವಂಥ ವಸ್ತು ಯಾವುದರ ಇದ್ದರೆ ಅದು ಬ್ರಹ್ಮ ಸ್ವರೂಪ, ಯೋಗ ಸ್ವರೂಪ. ಅದನ್ನು ಆ ಯೋಗ ಸ್ಥಿತಿಯನ್ನು ನನಗೆ ಹೇಳು ಅಂದಾಗ ಅವಾಗ ಯಮರಾಜ ಈ ಶ್ಲೋಕವನ್ನು ಇಲ್ಲಿ ಉಚ್ಚಾರಣೆ ಮಾಡಿದ್ದಾರೆ. ಪರಾಂಚಿಕಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಇಲ್ಲಿ ಈ ಶ್ಲೋಕದ ಅರ್ಥವನ್ನು ಏನಂದರೆ, ಈ ಸೃಷ್ಟಿಕರ್ತ ಪರಮಾತ್ಮನು ಎಲ್ಲ ಜೀವರಾಶಿಗಳ ಇಂದ್ರಿಯಗಳನ್ನು ಪರಮುಖವಾಗಿ ಮಾಡಿದ್ದಾನೆ. ಇವತ್ತನ್ನೆಲ್ಲ ಮೀರಿ ಯಾರು ಎಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿ ಕಳಿಸುತ್ತಾರೆಯೋ ಅವರು ಮಾತ್ರ ಈ ಪರಮಾತ್ಮನಲ್ಲಿ ಲೀನಾಗಲಿಕ್ಕೆ, ಪರಮಾತ್ಮನ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಏನಿದ್ದಾವೆ ಇವೆಲ್ಲ ಹೊರಗಡೆ ಹರಿದು ಹೋಗುವಂಥವು. ಶಬ್ದ ಅಂದರೆ ಈ ಒಳ್ಳೆಯ ಮಾತವನ್ನು ಕೇಳಬೇಕು ನಾವು, ಆದರೆ ಬೇರೆ ಬೇರೆಯವನ್ನ ಕೇಳ್ತಾ ಇದ್ದೀವಿ. ರೂಪ, ಭಗವಂತನ ರೂಪವನ್ನೇ ನೋಡಬೇಕು, ನಾವು ಬೇರೆ ಬೇರೆ ರೂಪವನ್ನು ನೋಡ್ತಾ ಇದ್ದೀವಿ. ಸ್ಪರ್ಶ, ಈ ಸ್ಪರ್ಶವು ಹೊರಗಡೆ ಹರಿದು ಹೋಗ್ತಾ ಇದೆ. ಹಾಗೆ ಜಿಹ್ವ ಒಳ್ಳೆಯ ರಸವನ್ನು ಸ್ವಾದ ಮಾಡಲಿಕ್ಕೆ ಬಯಸ್ತದೆ. ಗ್ರಹಣ,
ಒಳ್ಳೆಯ ಸುಗಂಧವನ್ನು ಗ್ರಹಿಸಲಿಕ್ಕೆ ಬಯಸ್ತದೆ. ಹೀಗೆ ಹೇಗೆ ಇಂದ್ರಿಯಗಳು ಇವೆಲ್ಲ ಹೊರಗಡೆ ಹರಿದು ಹೋಗ್ತವೆ, ಹಾಗೆ ಈ ಇಂದ್ರಿಯಗಳನ್ನು ಯಾರು ಕಚ್ಚಿದ್ದೀರಾ ಅಂತ ಹೇಳಿದ್ದಾರೆ. ಇಲ್ಲಿ ಯಾವನೋ ಒಬ್ಬ ಯೋಗಿಯು ಈ ಯೋಗವನ್ನು ಮಾಡಿ, ಸಾಧನೆಯನ್ನು ಮಾಡಿ ಎಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿ ಕಳಿಸಿ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗಿ ಹೋಗ್ತಾರೆ. ಹೇಗೆ ಎಲ್ಲಿಯೂ ಗಾಳಿ ಇರುವುದಿಲ್ಲವೋ ಅಲ್ಲಿ ದೀಪ ಚಲನವಲನ ಮಾಡೋದಿಲ್ಲ, ನಿಶ್ಚಲವಾಗಿರುತ್ತದೆ. ಹಾಗೆ ಸಾಧಕನಾದವನು ತನ್ನ ಇಂದ್ರಿಯಗಳನ್ನು ಒಳಮುಖವಾಗಿ ಕಳಿಸಿ ಸಾಧನೆಯನ್ನು ಮಾಡಿದರೆ ಮಾತ್ರ ಆ ಭಗವಂತನನ್ನು ನಾವು ಕೂಡ್ಲಿಕ್ಕೆ ಬರ್ತದೆ, ಭಗವಂತನ ಸ್ವರೂಪವೇ ನಾವಾಗ್ಲಿಕ್ಕೆ ಬರ್ತದೆ. ಅಮೃತ ಬಿಂದು ಉಪನಿಷತ್ತಿನಲ್ಲಿ ಯೋಗ ಎಂದರೆ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಒಂದು ಸುಂದರವಾದಂಥ ಒಂದು ಯೋಗದ ಬಗ್ಗೆ, ಮನಸ್ಸಿನ ಬಗ್ಗೆ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧೈವ ವಿಷಯಾಸಕ್ತ ಮುಕ್ತೈವ ನಿರ್ವಿಷಯಂ ಮನಃ ಅಂತೇಳಿ. ನಮ್ಮ ಮನಸ್ಸು ಬಂಧನಕ್ಕೂ ಕಾರಣ ಇದೆ, ಮುಕ್ತಿಗೂ ಕಾರಣ ಇದೆ. ನಾವು ವಿಷಯದಲ್ಲಿ ಆಸಕ್ತಿಯಾದರೆ ನಮ್ಮನ್ನ ಬಂಧನಕ್ಕೆ ಈಡು ಮಾಡುತ್ತೆ. ಅದೇ ಮನಸ್ಸವನ್ನ ನಿರ್ವಿಷಯಂ ಮನಃ, ವಿಷಯಗಳಿಂದ ನಾವು ನಿರ್ಲಿಪ್ತಾದರೆ ನಾವು ಮುಕ್ತಿಗೆ ಕಾರಣ ಆಗ್ತದೆ ಅಂಥೇಳಿ ಈ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಸುಂದರವಾದಂಥ ಈ ಮನಸ್ಸಿನ ಬಗ್ಗೆ, ಮುಕ್ತಿಯ ಬಗ್ಗೆ ಹೇಳಿದ್ದಾರೆ. ಹೀಗೆ ಮುಂದುವರೆದು ಭಗವದ್ಗೀತೆಯಲ್ಲಿ ಯೋಗ ಎಂದರೆ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ 5ನೇ ಶ್ಲೋಕನಲ್ಲಿ ಅತಿ ಒಂದು ಸುಂದರವಾದಂಥ ಒಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂದು ಆತ್ಮೈವ ರಿಪುರಾತ್ಮನಃ. ಅಂದ್ರೆ ನಮ್ಮ ಜೀವನವನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ಇದನ್ನು ಯಾರೂ ಉದ್ಧಾರ ಮಾಡ್ಲಿಕ್ಕೆ ಬರಂಗಿಲ್ಲ. ಗುರುಗಳು ಮಾರ್ಗವನ್ನ ತೋರಿಸ್ತಾರಷ್ಟೇ, ಆ ಮಾರ್ಗದಿಂದ ನಾವು ನಡೆಯೋರು ನಾವೇ. ಅದಕ್ಕೆ ಉದ್ಧರೇದ ಆತ್ಮನಾತ್ಮಾನಂ, ನಮ್ಮ ಆತ್ಮನನ್ನ ನಾವೇ ಉದ್ಧಾರ ಮಾಡ್ಕೋಬೇಕು, ಮತ್ಯಾರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಆತ್ಮೈವ ರಿಪುರಾತ್ಮನಃ, ನಮ್ಮ ಶತ್ರು ಅದೇ ಆಗಿದೆ. ಅದಕ್ಕಾಗಿ ಈ ಮನಸ್ಸನ್ನ ಈ ನಿಯಂತ್ರಣ ಇಟ್ಕೊಳ್ಳಿಕ್ಕೆ ನಾವು ಹಲವಾರು ಸಾಧನೆಯನ್ನ ಮಾಡಬೇಕಾಗತ್ತೆ. ಅದಕ್ಕೆ ಮನಸ್ಸೇ ಮುಕ್ತಿಗೂ ಕಾರಣ ಇದೆ ಮತ್ತು ಬಂಧನಕ್ಕೆ ನಮ್ಮ ಮನಸ್ಸೇ ಕಾರಣ ಇದೆ. ಅದಕ್ಕಾಗಿ ಈ ಮನಸ್ಸನ್ನ ಹೇಗೆ ನಾವು ನಿಯಂತ್ರಣ ಇಟ್ಕೊಳ್ಬೇಕು ಅಂತ ಹೇಳಿ ಹಲವಾರು ಸಾಧನೆಗಳಿದಾವೆ. ಇದಕ್ಕೆ ಮನಸ್ಸು ಬಹಳ ಬಲಿಷ್ಠವಾದಂಥದ್ದು. ಒಂದು ಉದಾಹರಣೆಯನ್ನು ಹೇಗೆ ಕೊಡ್ತಾರಂದ್ರೆ, ಮನುಷ್ಯನ ಬಗ್ಗೆ ಈ ಹರಿದು ಹೋಗುವಂಥ ನದಿಯನ್ನ ನಾವು ಅದಕ್ಕೆ ಡ್ಯಾಮ್ ಕಟ್ಟಿ ಅದನ್ನ ಬೇರೆ ಬೇರೆ ರೀತಿಯಿಂದ ಆ ನೀರನ್ನ ಉಪಯೋಗ ಮಾಡ್ಕೋಬಹುದು. ನಾವು ಹೇಗೆ ಅಂದರೆ ಕರೆಂಟ್ ಉತ್ಪನ್ನ ಮಾಡ್ಬೋದು, ನೀರ ಕುಡಿಲಿಕ್ಕೂ ಉಪಯೋಗ ಮಾಡ್ಕೋಬಹುದು, ಆಮೇಲೆ ಈ ಭೂಮಿಗೆ ಈ ನೀರನ್ನು ಹಾಸಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಹಾಗೇನೆ ನಮ್ಮ ಮನಸ್ಸು ಹರಿದು ಹೋಗುವಂಥ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ನಾವು ಹಲವಾರು ಶಕ್ತಿಗಳನ್ನ ಅಥವಾ ಭಗವಂತನ ಪ್ರಾಪ್ತಿಗಾಗಿ ಈ ಮನಸ್ಸೇ ಕಾರಣ ಇದೆ. ಅದಕ್ಕಾಗಿ ಈ ಮನಸ್ಸವನ್ನ ನಿಯಂತ್ರಣ ಇಟ್ಕೋಬೇಕು. ಹೀಗೆ ಮುಂದುವರೆದು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 16-17 ಶ್ಲೋಕದಲ್ಲಿ ಆಹಾರದ ಬಗ್ಗೆ, ನಿದ್ರೆಯ ಬಗ್ಗೆ ಹಲವಾರು ವಿಷಯವನ್ನ ಈ 2 ಶ್ಲೋಕದಲ್ಲಿ ಹೇಳಿದ್ದಾರೆ.
ನಾತ್ಯಸ್ನತೋಸ್ತು ಯೋಗೋಸ್ತಿ ನ ಚೈಕಾಂತ ಮನಸ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಈ ಎರಡು ಶ್ಲೋಕವನ್ನು ನಾವು ನೋಡಿದರೆ ಅತಿಯಾಗಿ ತಿನ್ನುವವನಿಗೂ ಮತ್ತು ಕಡಿಮೆ ತಿನ್ನುವವನಿಗೂ, ಅತಿಯಾಗಿ ನಿದ್ರೆ ಮಾಡುವವನಿಗೂ ನಿದ್ರೆಯನ್ನು ಕಾಯುವವನಿಗೂ ಈ ಯೋಗವು ಲಭಿಸುವುದಿಲ್ಲ ಅಂಥೇಳಿ ಇಲ್ಲಿ ಪರಮಾತ್ಮನು ಅರ್ಜುನನ ಕುರಿತು ಹೇಳ್ತಾನೆ. ಹಾಗೆ ಮುಂದುವರೆದ ಶ್ಲೋಕ 17ನೇ ಶ್ಲೋಕನಲ್ಲಿ ಯುಕ್ತಾಹಾರ ವಿಹಾರಸ್ಯ ಅಂದರೆ ಆರೋಗ್ಯಕ್ಕೆ ಮತ್ತು ನಮ್ಮ ಧ್ಯಾನಕ್ಕೆ ಎಷ್ಟು ಆಹಾರ ಬೇಕಲ್ಲ ಅಷ್ಟು ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಂದರೆ ಮಾತ್ರ ನಮಗೆ ಈ ಯೋಗದ ಸಾಧನೆಯನ್ನು ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಯೋಗದ ಪದ್ಧತಿಯಲ್ಲಿ ನಾವು ನೋಡಬೇಕಾದ್ರೆ ಆಹಾರವು ಎಷ್ಟು ಪ್ರಮಾಣವಾಗಿ ಸೇವನೆ ಮಾಡಬೇಕು. ನಮ್ಮ ಉದರದಲ್ಲಿ 100% ಅವಕಾಶ ಇದ್ದರೆ ಅದರೊಳಗೆ ನಾವು 50% ಆಹಾರವನ್ನು ಸೇವನೆ ಮಾಡಬೇಕು. 50% ಆಹಾರದಲ್ಲಿ 25% ತರಕಾರಿಯನ್ನು, 25% ಅನ್ನ ಆಗಲಿ, ರೊಟ್ಟಿ ಆಗಲಿ ಅಥವಾ ಚಪಾತಿ ಆಗಲಿ ಇದನ್ನು ನಾವು ಸೇವನೆ ಮಾಡಬೇಕು. ಆಮೇಲೆ 25% ಏನಿದೆಯಲ್ಲ ಅದನ್ನು ನಾವು ನೀರನ್ನು ಸೇವನೆ ಮಾಡಬೇಕು. 25% ಗಾಳಿ ಆಡಲಿಕ್ಕೆ ನಾವು ಬಿಡಬೇಕು. ಅಂದರೆ ಮಾತ್ರ ನಮ್ಮ ಈ ಸಾಧನೆಗೆ ನಮಗೆ ಅನುಕೂಲ ಮಾಡಿಕೊಡ್ತದೆ. ಇಲ್ಲಿ ಆಹಾರದ ಬಗ್ಗೆ ಬಹಳ ಚರ್ಚೆಯನ್ನು ಮಾಡಿದ್ದಾರೆ. ಹಿತಬುಕ್, ಋತಬುಕ್, ಕೃತಬುಕ್ ಅಂತ ಹೇಳ್ತಾರೆ. ಹಿತವಾಗಿರಬೇಕು, ಋತುಕ್ಕನುಗುಣವಾಗಿ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿರ್ತವೆ. ಅದಕ್ಕಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡುವ ಮುಂಚೆ ನಾವು ಆಹಾರದ ಬಗ್ಗೆ ನಾವು ನಮ್ಮ ಆಧೀನದಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ಒಂದು ಗಾದಿ ಮಾತಿದೆ, ಏನಂದರೆ 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ಹೊತ್ತು ಆಹಾರವನ್ನು ಸೇವನೆ ಮಾಡ್ತೀವಿ ಅಷ್ಟು ನಮಗೆ ಆರೋಗ್ಯಕ್ಕೆ ಹಾನಿಕಾರಿ ಇದೆ ಅಂತೇಳಿ ರೋಗಗಳನ್ನು ಆಹ್ವಾನ ಮಾಡ್ಕೋದಾಗಿ. ಅದಕ್ಕಾಗಿ ಅಲ್ಪಾಹಾರವನ್ನು ಸೇವನೆ ಮಾಡಬೇಕು. ನಾವು ಅಲ್ಪಾಹಾರ ಸೇವನೆ ಮಾಡಿ ನಮ್ಮ ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಾಧನೆ ಮಾಡ್ತಾ ಹೋದರೆ ಯಾವ ಆಹಾರವನ್ನು ತೆಗೆದುಕೊಳ್ಬೇಕು, ಇಲ್ಲಿ ಆಹಾರಗಳು ತಾಮಸಾಹಾರ ಮತ್ತು ಸಾತ್ವಿಕ ಆಹಾರ ಅಂತಿದ್ದಾವೆ. ನಮಗೆ ಸಾತ್ವಿಕ ಆಹಾರ ಸಾಕಷ್ಟು ಭಗವಂತ ತರಕಾರಿಗಳನ್ನು ಕೊಟ್ಟಿದ್ದಾನೆ, ಹಣ್ಣುಗಳನ್ನು ಕೊಟ್ಟಿದ್ದಾನೆ, ಮತ್ತು ಹಾಗೆ ಹಾಲು ಇದ್ದಾವೆ. ಈಗ ನಾವು ಇವತ್ತರನ್ನ ಸಾತ್ವಿಕ ಆಹಾರದಲ್ಲಿ ನಾವು ಗ್ರಹಣ ಮಾಡಿ ನಮಗೆ ಎಷ್ಟು ಬೇಕೋ ಪ್ರಮಾಣದ ಪ್ರಕಾರವಾಗಿ ಅಷ್ಟು ಆಹಾರವನ್ನು ನಾವು ಸೇವನೆ ಮಾಡಿ ನಾವು ಸಾಧನಕ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇಲ್ಲಿ ತಾಮಸ ಆಹಾರ ಅಂತಿದೆ, ಇಲ್ಲಿ ಮಾಂಸಾಹಾರ ಅಂತ ಹೇಳಿ ಬರ್ತದೆ. ಇಲ್ಲಿ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ನಮ್ಮ ಜಠರಾಗ್ನಿಗೂ ಮತ್ತು ಈ ಹುಲಿ ಸಿಂಹಗಳ ಜಠರಾಗ್ನಿಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕಾಗಿ ಮಾಂಸಾಹಾರವನ್ನು ಬಿಟ್ಟು ಮಧುರ ಆಗಲಿ ಅಥವಾ ಈ ಸಿಗರೇಟ್ ಸೇದೋದಾಗಲಿ, ತಂಬಾಕು ತಿನ್ನೋದಾಗಲಿ ಇವತ್ತನ್ನೆಲ್ಲ ನಾವು ವರ್ಜೆ ಮಾಡಿ ನಾವೇನು ಮಾಡಬೇಕಂದ್ರೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಯೋಗದಲ್ಲಿ ಪ್ರವೇಶ ಆಗಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಮುಂದುವರೆದು ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ 48ನೇ ಶ್ಲೋಕದಲ್ಲಿ ಯೋಗಸ್ಥ ಕುರುಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೆ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಶ್ರೀಕೃಷ್ಣನು ಗೆಲುವಾಗಲಿ ಸೋಲುವಾಗಲಿ ಯಾವುದೇ ಆಗಲಿ
ಅದರಿಂದ ನೀನು ನಿಷ್ಠೆಯಿಂದ ನಿನ್ನ ಸಾಧನೆಯನ್ನು ಮುಂದುವರಿಸು. ಯಾಕಂದರೆ ಇಲ್ಲಿ ಸಾಧಕನಿಗೆ ಏಳು ಬೀಳು ಇರುವುದನೆ. ಅದಕ್ಕಾಗಿ ನೀನು ಏನು ಮಾಡು, ನಿರಂತರವಾಗಿ ನೀನು ಸಾಧನೆಯನ್ನು ಮಾಡ್ತಾ ಹೋಗು. ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಈ ಸಮತ್ವವನ್ನು ಯಾವಾಗ ಬರ್ತದೆ ಆವಾಗ ನೀನು ಯೋಗಿ ಆಗತ್ತೆ. ಅದಕ್ಕಾಗಿ ಯೋಗಿ ಆಗಬೇಕಾದ್ರೆ ಈ ಸಮವನ್ನು ನೋಡಬೇಕು. ಪ್ರತಿಯೊಂದರೊಳಗೆ ಸಮಚಿತ್ತವಾಗಿರಬೇಕು. ಅಂಥ ಸಮಚಿತ್ತವನ್ನು ನಾವು ಸಾಧನೆ ಮಾಡಬೇಕಾದ್ರೆ ನಾವು ಸಾಧನದಲ್ಲಿ ತೊಡಗಬೇಕು. ಈ ಮನಸ್ಸನ್ನು ನಿಯಂತ್ರಣ ಮಾಡಿ ಎಲ್ಲವನ್ನು ಸಮತ್ವವಾಗಿ ನೋಡಬೇಕು. ಅಂದರೆ ಮಾತ್ರ ನಮಗೆ ಈ ಯೋಗದ ಸಾಧನೆಯು ಲಭಿಸುತ್ತದೆ. ಹೀಗೆ ಮುಂದುವರೆದು ಒಂದು ಹಿಂದಿ ಒಳಗೆ ಒಂದು ಮಾತಿದೆ, ಕರತ ಕರತ ಅಭ್ಯಾಸ್ ಜಡಮತಿ ಹೋಯ್ ಸುಜಾನ್ ಅಂತೇಳಿ. ಅಂದರೆ ನಾವು ಅಭ್ಯಾಸ ಮಾಡೋದ್ರಿಂದ ಎಂಥ ದಡ್ಡದನ ಅದಾನಂದ್ರೂ ಸದೇಕ ಅವನು ಏನಾಗ್ತಾನೆ, ಬುದ್ಧಿವಂತ ಆಗ್ತಾನೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಇಟ್ಕೊಂಡು ನಾವು ಸಾಧನೆಯನ್ನು ಮಾಡ್ಬೋದು. ಹಾಗೆಯೇ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಹೇಗೆ ಅಭ್ಯಾಸ ನಾವು ಮಾಡ್ಬೇಕಂತೇಳಿ. ಈಗ ಮೊದಲಿನ ಕಾಲದಲ್ಲಿ ಮಟ್ಟೆ ಅಂತ ಹೊಡಿತಿದ್ರು. ಈಗ ಜಮೀನಿಗೆ ನೀರು ಹಾಸ್ಬೇಕಾದ್ರೆ ಎತ್ತುಗಳು ಹೂಡಿ ಮಟ್ಟೆಯನ್ನು ಹೊಡಿತಿದ್ರು. ಒಂದು ಬಾವಿಯಲ್ಲಿರುವಂಥ ನೀರನ್ನು ತೆಗೆದುಕೊಳ್ಬೇಕಾದ್ರೆ ಮಟ್ಟೆ ಅಂತೇಳಿ ಬಿಡ್ತಿದ್ರು. ಅದಕ್ಕೆ ಒಂದು ಮೇಲೆಗಡೆ ಒಂದು ಹಗ್ಗ, ಕೆಳಗಡೆ ಒಂದು ಹಗ್ಗ. ಅದು ಹಗ್ಗ ಮೃದುವಾದದ್ದು, ಅದರ ಕೆಳಗಡೆ ಹಗ್ಗದ ಕೆಳಗಡೆ ಕಠಿಣವಾದಂಥ ಒಂದು ಕಲ್ಲನ್ನು ಹೇಗೆ ಹೋಗುತ್ತಾ ಬರುತ್ತಾ ಅದು ಹಗ್ಗ ಮಾಡೋದ್ರಿಂದ ಮೃದುವಾದಂಥ ಹಗ್ಗವು ಹೇಗೆ ಕಠಿಣವಾದಂಥ ಕಲ್ಲನ್ನು ಹೇಗೆ ಹರಿ ಮಾಡುತ್ತೆಯೋ ಹಾಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸು ನಿಯಂತ್ರಣವಾಗ್ತದೆ. ಇದೇ ಮಾತನ್ನು ಶ್ರೀಕೃಷ್ಣನನ್ನು ಕುರಿತು ಅರ್ಜುನ ಕೇಳಿದ, ಹೇ ಭಗವಂತ, ಈ ಮನಸ್ಸನ್ನು ಹಿಡಿದಿಡಬೇಕಾದ್ರೆ ಈ ಹೇಗೆ ಗಾಳಿಯನ್ನು ನಾವು ಕಟ್ಟಿ ಹಿಡಿಲಿಕ್ಕೆ ಆಗುವುದಿಲ್ಲವೋ ಹಾಗೆಯೇ ನನ್ನ ಮನಸ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತಾನೆ. ಅದಕ್ಕಾಗಿ ಅಭ್ಯಾಸವನ್ನು ಮಾಡಬೇಕು. ನಾವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಮಗೇನಾಗತ್ತೆ, ಆ ಸಾಧನೆಯು ಲಭಿಸುತ್ತೆ. ನಮ್ದೆಲ್ಲ ಹೇಗೆ ಅಂದರೆ ತುರಂತವಾಗಿ ಸುಖ ಸಿಗಬೇಕು. ಆದರೆ ಬೇರೆ ಬೇರೆ ಕಡೆ ನಾವು ಮನಸ್ಸನ್ನು ಹರಿಬಿಟ್ಟು ಅಂದರೆ ತುರಂತವಾಗಿ ಸುಖ ಸಿಗಂಗಿಲ್ಲ. ನಿರಂತರವಾಗಿ ಯೋಗ ಸಾಧನೆ ಮಾಡೋದ್ರಿಂದ ನಾವು ಆ ಭಗವಂತನನ್ನು ಕೂಡಲಿಕ್ಕೆ, ಲೀನಾಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಸಾಧಕರಾದವರು ನಿರಂತರವ ಅಭ್ಯಾಸವನ್ನು ಮಾಡಬೇಕು. ಈಗ ನಾವು ಭೂಮಿಯಲ್ಲಿ ನೀರನ್ನು ತೆಗಿಬೇಕಾದ್ರೆ ನಾವು ಒಂದೇ ಕಡೆ 400 ಫೂಟು 500 ಫೂಟು ಬೋರ್ ಹೊಡೆದ್ರೆ ಮಾತ್ರ ನೀರು ಬೀಳುತ್ತೆ. ಅದೇ ಬೋರನ್ನು 10 ಫೂಟು 20 ಫೂಟು ಬೇರೆ ಬೇರೆ ಹೊಡ್ಕೋತ ಹೋದರೆ ನಮಗೆ ನೀರು ಲಭಿಸುವುದಿಲ್ಲ. ಒಂದೇ ಕಡೆ ನಾವು ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲವನ್ನು ನಾವು ಸಮಗ್ರವಾಗಿ ಈ ದೃಷ್ಟಾಂತವನ್ನು ಇಟ್ಕೊಂಡು ನಾವು ಸಾಧನೆ ಮಾಡೋದ್ರಿಂದ ಈ ಯೋಗದ ಸಾಧನೆಯು ನಮಗೆ ಲಭಿಸುತ್ತೆ. ಹೀಗೆ ಮುಂದುವರೆದು ಶ್ರೀಮನ್ ನಿಜಗುಣ ಶಿವಗಳು ಯೋಗದ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ. ಕೈವಲ್ಯ ಪದ್ಧತಿಯ ಒಂದು ಶಿವಕಾರುಣ್ಯ ಸ್ಥಳದಲ್ಲಿ 4ನೆಯ ಒಂದು ನುಡಿಯಲ್ಲಿ ಈ ಯೋಗದ ಬಗ್ಗೆ ಕುರಿತು ಒಂದು ಮಾತನ್ನು ಹೇಳಿದ್ದಾರೆ. ಬಳಸದಿರದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗುವುದು ತಿಳಿದು ಸಮಯ ನಿಷ್ಠೆ ಗಲಿ ವೇದವಿಧ ಭಕ್ತಿಗಳ ನಗಲೆದರೆಂದು ಉಸರುವ. ಅಂದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಬಳಸದಿರದ್ವೈತವನ್ನು ಬಾಹ್ಯದಲ್ಲಿ, ಈ ದ್ವೈತವಾದಂಥ ಪ್ರಪಂಚದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ,
ಹೊರಗಡೆ ಹುಡುಕ್ತಾ ಇದ್ದೀವಿ, ಹೊರಗಡೆ ನಾವು ಬಳಸ್ತಾ ಇದ್ದೀವಿ. ನಮ್ಮ ಇಂದ್ರಿಯಗಳನ್ನಾಗಲಿ ಇವೆಲ್ಲವನ್ನ ಹೊರಗಡೆ ಬಳಸ್ತಾ ಇದ್ದೀವಿ. ಬಳಸದಿರು ಅದ್ವೈತವನ್ನು ಬಾಹ್ಯದಲ್ಲಿ, ಈ ಹೊರಗಡೆ ಹುಡುಕ್ಲಿಕ್ಕೆ ಹೋಗಬೇಡ. ಈ ಪರಮಾತ್ಮನನ್ನ ನಾವು ಹೊರಗಡೆ ಹುಡುಕೋತ ಹೋದ್ರೆ ನಮಗೆ ಎಂದು ಲಭಿಸ್ತಾನೆ? ಅದಕ್ಕಾಗಿ ಬಾಹ್ಯದಲ್ಲಿ ಅಂತ ಹೇಳಿದ್ದಾರೆ. ನಿಮ್ಮೊಳಗೇಕೋ ಭಾವನೆ ಒಡಗೂಡು. ನಿಮ್ಮೊಳಗೇನೆ ನೀವು ಹೋದರೆ ಮಾತ್ರ ಏನಾಗತ್ತೆ, ಭಗವಂತ ಪ್ರಾಪ್ತಿ ಆಗ್ತಾನೆ. ಆ ಭಗವಂತನ ಸ್ವರೂಪವನ್ನ, ಆನಂದವನ್ನ ನಮಗೆ ತಿಳ್ಕೊಲಿಕ್ಕೆ ಆಗ್ತದ. ನಾವು ಹೊರಗಡೆ ವೃತ್ತಿಯನ್ನ ಕಳಿಸಲಾರ್ದೇನೆ ಈ ಚಿತ್ತವನ್ನ, ಮನಸ್ಸನ್ನ, ಅಹಂಕಾರವನ್ನ ಇವನ್ನೆಲ್ಲ ನಾಶವನ್ನ ಮಾಡಿ ಒಳಗಡೆ ನಾವು ಕಳಿಸಿದ್ರೆ ಮಾತ್ರ ನಮಗೆ ಆ ಭಗವಂತ ಲಭಿಸ್ತಾನೆ ಅಂಥೇಳಿ ಈ ಶ್ರೀಮನ್ ನಿಜಗುಣ ಶಿವಗಳು ಹಲವಾರು ಉಪಾಯದಿಂದ ನಮಗೆ ಹೇಳಿದ್ದಾರೆ. ಹೀಗೆ ಮುಂದುವರೆದು ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಮಹರ್ಷಿಗಳು 1ನೆಯ ಪಾದ 2ನೆಯ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ, ಈ ಯೋಗವನ್ನ ಚಂಚಲವಾದಂಥ ಮನಸ್ಸವನ್ನ ನಿಯಂತ್ರಣ ಮಾಡಲಿಕ್ಕೆ, ಚಿತ್ತ ಚಾಂಚಲ್ಯವನ್ನ ನಿವಾರಣೆ ಮಾಡಲಿಕ್ಕೆ ಯೋಗ ಅಂತ ಹೇಳಿದ್ದಾರೆ. ಅದಕ್ಕೆ ಯೋಗ ಚಿತ್ತ ವೃತ್ತಿ ನಿರೋಧ ಆಗಬೇಕು. ವೃತ್ತಿ ಏನಿದೆಯಲ್ಲ ಅದು ನಿರೋಧ ಆಗಬೇಕು. ಈ ಸಾಧಕನು ಏನು ಮಾಡ್ಬೇಕಂದ್ರೆ ಎಲ್ಲ ಬಹಿರ್ ವ್ಯವಹಾರಗಳನ್ನ ಇವತ್ತನ್ನೆಲ್ಲ ತ್ಯಾಗ ಮಾಡಿ ಒಳಮುಖವಾಗಿ, ಇಂದ್ರಿಯಗಳನ್ನು ಒಳಮುಖವಾಗಿ ಸಮಚಿತ್ತದಿಂದ ಅವನು ಕುಳಿತು ಸಾಧನೆಯನ್ನ ಮಾಡೋದಕ್ಕೆ ಯೋಗ ಅಂತ ಹೇಳ್ತಾರೆ. ಇಂಥ ಯೋಗವನ್ನ ನಾವು ಸಾಧನೆಯನ್ನ ಮಾಡಬೇಕು. ಹಾಗೆ ಬಸವಣ್ಣವರು ಈ ಅಂಗಗಳ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವಡನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಿಸದಂತಿರಿಸು ಕೂಡಲ ಸಂಗಮ ದೇವ ಅಂತೇಳಿ. ಈ ನಮ್ಮ ಅಂಗಗಳು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಅಂದ್ರೆ ಈ ಕಾಲ ಕಡಿದು ಆಗೋದಲ್ಲ. ಇಲ್ಲಿ ಈ ಕಾಲಗಳನ್ನ ಒಳ್ಳೆಯ ಪವಿತ್ರವಾದಂಥ ಕ್ಷೇತ್ರಕ್ಕೆ, ಸ್ಥಾನಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ಭಗವಂತ ನಮಗೆ ಕಾಲವನ್ನು ಕೊಟ್ಟಿದ್ದಾನೆ. ಮತ್ತೊಂದು ಕೇಳದಂತೆ ಕಿವಡನ ಮಾಡಯ್ಯ ತಂದೆ ಅಂದ್ರೆ ಈ ಬೇರೆ ಬೇರೆ ಶಬ್ದಗಳನ್ನ, ಬೇಡಾದದು ಶಬ್ದಗಳನ್ನ ಕೇಳದಂತೆ ಕಿವಡನ ಮಾಡಬೇಕು. ಒಳ್ಳೆಯ ಶಬ್ದಗಳನ್ನು ನಾವು ಕೇಳಬೇಕು. ಪವಿತ್ರವಾದಂಥ ಶಬ್ದಗಳನ್ನು, ವಚನಗಳಾಗಲಿ, ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ಇಂಥ ಎಲ್ಲ ಒಳ್ಳೆಯ ಶ್ಲೋಕಗಳನ್ನ, ಪದ್ಯಗಳನ್ನ ಕೇಳುವ ಹಾಗೆ ಈ ಕಿವಿಯನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೊಂದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಈ ಕಣ್ಣುಗಳನ್ನ ನಾವು ಒಳ್ಳೆಯ ಭಗವಂತನ ಸ್ವರೂಪ, ವಿಷ್ಣುನ ಮೂರ್ತಿಯಾಗಲಿ, ಶಿವನ ಮೂರ್ತಿಯಾಗಲಿ, ಅಥವಾ ದೇವಿಯ ಮೂರ್ತಿಯಾಗಲಿ, ಒಂದು ದೇವಿಯ ಸ್ವರೂಪವಾಗಲಿ ಈ ನೋಡಲಿಕ್ಕೆ, ಮಹಾತ್ಮರ ದರ್ಶನ ಮಾಡಲಿಕ್ಕೆ, ಇದಕ್ಕೆ ನೀನು ಉಪಯೋಗವನ್ನ ಈ ಕಣ್ಣನ್ನ ಮಾಡ್ಕೋಬೇಕು. ಈ ಸುಂದರವಾದಂಥ ನಿಮ್ಮ ಶರಣರ ಪಾದವಲ್ಲದೆ ಮತ್ತೊಂದು ಅನ್ಯ ವಿಷಯ ಕೇಳಿಸದಂತಿರಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಈ ಎಲ್ಲ ಕೆಲಸವನ್ನು, ಬೇರೆ ಕೆಲಸವನ್ನ ಬಿಟ್ಟು ಶರಣರ ಪಾದದಲ್ಲಿಯೇ ಇರುವ ಹಾಗೆ ಇರಿಸು ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಆ ಕೂಡಲ ಸಂಗಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಲ್ಲಿ ಯೋಗ ಅಂದರೆ ಕೇವಲ ಯೋಗಾಸನ, ಪ್ರಾಣಾಯಾಮ, ಮುದ್ರೆಗಳು, ಧ್ಯಾನ ಅಷ್ಟೇ ಅಲ್ಲ. ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ
ನಾವು ಈ ಎಲ್ಲ ಇಂದ್ರಿಯಗಳನ್ನು ಒಳಗಡೆ ಕಳಿಸಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಕೊಂಡು ನಾವು ಸಾಧನೆ ಮಾಡೋದ್ರಿಂದ ಆ ಭಗವಂತನ ಪ್ರಾಪ್ತಿಯನ್ನು ಅಥವಾ ಭಗವಂತ ಸ್ವರೂಪ ಆಗಲಿಕ್ಕೆ ಇದು ಯೋಗ ಒಂದು ನಮಗೆ ಮೆಟ್ಟಿಲಾಗಿದೆ. ಅದಕ್ಕಾಗಿ ಈ ಯೋಗದ ಮೆಟ್ಟಿಲದಿಂದ ನಾವು ಉನ್ನತ ಮಟ್ಟಕ್ಕೆ ಹೋಗೋಣ, ನಮ್ಮ ಜೀವನವನ್ನು ಪಾವನ ಮಾಡ್ಕೋಣ. ಜೈ ಶ್ರೀ ಗುರುದೇವ್. ಯೋಗಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸಾಧಕರೇ.